another blessed day in the presence of God. ಕರ್ತನ ಸರಿದಲ್ಲಿ ಇನ್ನೊಂದು ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Church, these days we are learning about how our words and our hearts are interconnected. ಈ ದಿನಮಾನದಲ್ಲಿ ನಮ್ಮ ಮಾತುಗಳು ಮತ್ತು ಹೃದಯವು ಯಾವ ರೀತಿಯಲ್ಲಿ ಸಂಪರ್ಕ ಹೊಂದಿದೆ ಅನ್ನೋ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. Our words and our hearts are interconnected. ನಮ್ಮ ಮಾತುಗಳು ಮತ್ತು ನಮ್ಮ ಹೃದಯ ಅದು ಸಂಪರ್ಕ ಹೊಂದಿರುವಂತಹ ವಿಚಾರವಾಗಿದೆ. See, our words can be forgiving only when our heart is filled with forgiveness. ನಮ್ಮ ಮಾತುಗಳು ಯಾವಾಗ ಕ್ಷಮಿಸುವ ರೀತಿಯಲ್ಲಿ ಇರುತ್ತದೋ, ಯಾವಾಗ ಎಂದು ನೋಡುವಾಗ ತಮ್ಮ ಹೃದಯ ಯಾವಾಗ ಕ್ಷಮಿಸುವಂತ ಗುಣ ಇರ್ತದೋ ಆವಾಗ ಮಾತ್ರವೇ ಸಾಧ್ಯ ಎಂದು ನೋಡಿ. Your heart is filled with forgiveness. ಒಂದು ವೇಳೆ ನಿಮ್ಮ ಹೃದಯ ಕ್ಷಮೆಯಿಂದ ಇನ್ನೊಬ್ಬರನ್ನ ಕ್ಷಮಿಸುವ ವಿಚಾರವಾಗಿ ಹೃದಯದಲ್ಲಿ ತುಂಬಿಕೊಂಡಿರುವುದಾದರೆ Then only the words of forgiveness can come outside. ಆವಾಗಲೇ ನಮ್ಮ ಬಾಯಿಯಿಂದ ಕ್ಷಮಿಸುವಂತ ಮಾತುಗಳು ಹೊರಗಡೆ ಬರುತ್ತದೆ. So today we are learning ಇವತ್ತಿನ ದಿವಸ ನಾವು ಕಲಿಯುವಂತ ವಿಚಾರ, forgiveness must come from full of heart. ಈ ಕ್ಷಮೆ ಅನ್ನೋದು ನಮ್ಮ ಹೃದಯದಿಂದ ಬರಬೇಕಾಗಿರೋದು, ಅದು ಮನಪೂರ್ವಕವಾಗಿ ಪರಿಪೂರ್ಣವಾಗಿ ಬರಬೇಕಾಗಿದೆ. Not 30% forgiveness, 30% ಕ್ಷಮೆ ಅಲ್ಲ, not 60%, 60% ಕ್ಷಮೆ ಅಲ್ಲ. God says 100%. ದೇವರು ಹೇಳುತ್ತಿದ್ದಾರೆ 100% ನಾವು ಒಬ್ಬರನ್ನ ಕ್ಷಮಿಸಬೇಕಾಗಿದೆ. If you are a good ground, ಒಂದು ವೇಳೆ ನೀವು ಒಳ್ಳೆ ನೆಲವಾಗಿರುವುದಾದರೆ you 100% forgiveness. ನೀವು 100% ಕ್ಷಮೆಯನ್ನ ಇನ್ನೊಬ್ಬರಿಗೆ ಕೊಡುವವರಾಗಿರುತ್ತೀರಿ. If you read John chapter 20 verse number 23, ಯೋಹಾನನ ಸುವಾರ್ತೆ 20:23 ವಚನವನ್ನು ನೋಡುವುದಾದರೆ the Bible says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, if you forgive anyone his sins, they are forgiven. If you withhold forgiveness from anyone, it is withheld. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. Church, when you forgive, ಸಭೆಯಲ್ಲಿ ಕ್ಷಮಿಸುವಾಗ you know, the trespasses on your enemy sin is forgiven. ನಿಮ್ಮ ವಿರುದ್ಧವಾಗಿರುವಂತರು ಅಥವಾ ನಿಮಗೆ ದ್ರೋಹ ಮಾಡಿದವರು ಅವರನ್ನು ಕ್ಷಮಿಸುವಾಗ ಅವರು ಕ್ಷಮಿಸಲ್ಪಡುತ್ತಾರೆ. If you don't forgive, ಒಂದು ವೇಳೆ ನೀವು ಕ್ಷಮಿಸದೆ ಹೋದರೆ their sins are not forgiven. ಅವರ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ. See, when you forgive, ಒಂದು ವೇಳೆ ನೀವು ಕ್ಷಮಿಸುವಾಗ your sins are forgiven. ನಿಮ್ಮ ಪಾಪಗಳು ಕೂಡ ಕ್ಷಮಿಸಲ್ಪಡುತ್ತವೆ. When you withhold it, ನೀವು ಯಾವಾಗ ನಿಮ್ಮ ಕ್ಷಮೆಯನ್ನ ಹಿಡಿದಿರುತ್ತೀರೋ even your sins are not forgiven. ನಿಮ್ಮ ಪಾಪಗಳು ಕೂಡ ಕ್ಷಮಿಸಲ್ಪಡುವುದಿಲ್ಲ. Hallelujah. Hallelujah. So when you forgive, ನೀವು ಕ್ಷಮಿಸುವಾಗ there are consequences. ಅಲ್ಲಿ ಅನೇಕ ಪರಿಣಾಮಗಳು ಉಂಟಾಗ್ತವೆ. When you don't forgive, ನೀವು ಯಾವಾಗ ಕ್ಷಮಿಸೋದಿಲ್ವೋ there are again consequences. ಆವಾಗಲೂ ಕೂಡ ಕೆಲವು ಪರಿಣಾಮಗಳೆಲ್ಲ So ಉಂಟಾಗ್ತವೆ. today Jesus says, ಇವತ್ತಿನ ದಿವಸ ಯೇಸು ಒಂದು ಮಾತನ್ನ ಹೇಳ್ತಾರೆ, if you forgive, ನೀವು ಕ್ಷಮಿಸೋದಾದರೆ not 30% forgiveness, 30% ಕ್ಷಮೆ ಅಲ್ಲ, not 60% forgiveness, 60% ಕ್ಷಮೆಯವಲ್ಲ, but you 100% forgiveness. 100% ಕ್ಷಮೆಯನ್ನು ನಾವು ಇನ್ನೊಬ್ಬರಿಗೆ So ಕೊಡಬೇಕಾಗಿದೆ. that I will forgive your sins 100%. ಅದರ ನಿಮಿತ್ತವಾಗಿ ದೇವರು ಹೇಳ್ತಾರೆ, ನಾನು ನಿಮ್ಮ ಒಂದು ಪಾಪಗಳ 100% ಕ್ಷಮಿಸುವುದಕ್ಕೋಸ್ಕರವಾಗಿ. Hallelujah. Church, we should always remember ನಾವು ಒಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. the origin of forgiveness. ಈ ಕ್ಷಮೆಯ ಮೂಲವನ್ನು ನಾವು ನೋಡುವಾಗ Where did it come? ಅದೆಲ್ಲಿಂದ ಬಂದದ್ದಾಗಿದೆ? Came from God. ಅದು ದೇವರಿಂದಲೇ ಬಂದದ್ದಾಗಿದೆ. Forgiveness is not man's character. ಈ ಕ್ಷಮೆ ಅನ್ನೋದು ಇದು ಮನುಷ್ಯನ ವ್ಯಕ್ತಿತ್ವವಲ್ಲ, It is the character of God. ಅದು ದೇವರ ವ್ಯಕ್ತಿತ್ವವಾಗಿದೆ. Originated from God. ಅದು ದೇವರಿಂದಲೇ ಮೂಲವಾಗಿ ಇಳಿದು ಬಂದದ್ದಾಗಿದೆ. What is man's nature? ಮನುಷ್ಯನ ಸ್ವಭಾವ ಏನು? Unforgiveness. ಕ್ಷಮಿಸದೇ ಇರುವುದಾಗಿದೆ. When you don't forgive, ನೀವು ಯಾವಾಗ ಕ್ಷಮಿಸದೇ ಇರುತ್ತೀರೋ, that means you hate that person. ನೀವು ಆ ವ್ಯಕ್ತಿಯನ್ನು ಯಾವಾಗ ವಿರೋಧಿಸ್ತೀರೋ ಅಥವಾ ನಿಮ್ಮನ್ನು ದ್ವೇಷಿಸ್ತೀರೋ, You know, that means you cannot forgive that person. ಅದರ ಅರ್ಥ ಏನಂದ್ರೆ ಆ ವ್ಯಕ್ತಿಯನ್ನು ನಿಮಗೆ ಕ್ಷಮಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. That's the man nature. ಅದು ಮನುಷ್ಯನ ಸ್ವಭಾವವಾಗಿದೆ. That is the flesh nature. ಅದು ಶಾರೀರಿಕ ಸ್ವಭಾವವಾಗಿದೆ. But what is God's nature? ದೇವರ ಸ್ವಭಾವ ಏನು? It is forgiveness. ಕ್ಷಮಿಸುವುದಾಗಿದೆ. So it has originated from ಅದು God. ದೇವರಿಂದಲೇ ಮೂಲವಾಗಿ ನಮಗೆ ಇಳಿದು ಬಂದಂತದ್ದಾಗಿದೆ. Today we should grow in God's nature. ಇವತ್ತಿನ ದಿವಸ ನಾವು ದೇವರ ಸ್ವಭಾವದಲ್ಲಿ ನಾವು We ಬೆಳೆಯಬೇಕಾಗಿದೆ. can only receive this gift from God. ಇದು ದೇವರಿಂದ ಮಾತ್ರವೇ ಈ ವರದಾನವನ್ನು ನಾವು ಹೊಂದಿಕೊಳ್ಳಲಿಕ್ಕೆ See, the ಸಾಧ್ಯ. superior character of forgiving, ಈ ಒಂದು ಕ್ಷಮಿಸುವಂತ ವಿಚಾರ ವ್ಯಕ್ತಿತ್ವವನ್ನು ನಾವು ನೋಡುವಾಗ, ಉನ್ನತವಾದ ಸ್ವಭಾವ, ಉನ್ನತವಾದ ಸ್ವಭಾವವನ್ನು ನೋಡುವಾಗ it is forgiving. ಅದು ಕ್ಷಮಿಸೋದಕ್ಕೆ ನಾವು ನೋಡ್ತಾ ಇದ್ದೇವೆ. From whom you can receive it? ಇದನ್ನು ನೀವು ಎಲ್ಲಿಂದ ನೀವು ಪಡೆದು ಯಾರಿಂದ ಪಡೆದುಕೊಳ್ಳಬಹುದು? You cannot receive it from your father. ನಿಮ್ಮ ತಂದೆಯಿಂದ ಇದನ್ನ ಪಡೆದುಕೊಳ್ಳಲು It is ಸಾಧ್ಯವಿಲ್ಲ. not an inheritance
from your generation. ನಿಮ್ಮ ತಲೆಮಾರಿನಿಂದ ನಿಮಗೆ ಬಂದಂತ ಆಸ್ತಿಯ ರೂಪದಲ್ಲಿ, ಸ್ವಾಸ್ಥ್ಯದ ರೂಪದಲ್ಲಿ ಬಂದಂತದಲ್ಲೇ, It can only be received from your God. ನಿಮ್ಮ ತಂದೆಯಿಂದ ಮಾತ್ರವೇ, ತಂದೆಯಾದ ದೇವರಿಂದ ಮಾತ್ರವೇ ಇದನ್ನು ಪಡೆಯಲಿಕ್ಕೆ ಸಾಧ್ಯ. Hallelujah. Hallelujah. Jesus said, ಯೇಸು ಕ್ರಿಸ್ತನು ಒಂದು ಮಾತನ್ನು ಹೇಳ್ತಾರೆ, carry your cross ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು and ಬನ್ನಿ, follow me. ನನ್ನನ್ನ ಹಿಂಬಾಲಿಸಿರಿ ಎಂದು ಹೇಳಿದ್ದಾರೆ. Hallelujah. Hallelujah. So to receive the gift of forgiveness, ಈ ಒಂದು ಕ್ಷಮಿಸುವಂತ ಒಂದು ವರದಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ if you want to follow Jesus Christ, ಯೇಸು ಕ್ರಿಸ್ತನನ್ನು ನೀವು ಹಿಂಬಾಲಿಸಬೇಕೆಂದು ಬಯಸುವುದಾದ್ರೆ, Jesus is talking about come to the cross. ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾರೆ, ನನ್ನ ಶಿಲುಬೆಯ ಬಳಿಗೆ ಬನ್ನಿರಿ. When you come at the cross of Jesus, ಯಾವಾಗ ಯೇಸುವಿನ ಶಿಲುಬೆಯ ಬಳಿಗೆ ನಾವು ಬರುತ್ತೇವೋ, you receive the gift of forgiveness. ನೀವು ಕ್ಷಮಿಸುವಂತ ವರದಾನವನ್ನು ಹೊಂದುವವರಾಗಿರುತ್ತೀರಿ. Today many people, ಇವತ್ತಿನ ದಿವಸ ಅನೇಕ ಜನರು they come to the cross. ಅವರು ಶಿಲುಬೆಯ ಬಳಿ ಬರುತ್ತಾರೆ. Why they come to the cross? ಅವರು ಯಾಕೆ ಶಿಲುಬೆಯ ಬಳಿ To ಬರುತ್ತಾರೆ? receive the gift of prophecy. ಅವರು ಪ್ರವಾದನೆಯ ವರವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ, To receive the gift of doing miracles. ಮಹತ್ತುಗಳನ್ನ, ಅದ್ಭುತಗಳನ್ನ ಮಾಡುವಂತ ವರದಾನವನ್ನು Some ಹೊಂದಿಕೊಳ್ಳುವುದಕ್ಕೋಸ್ಕರ people endure the persecution. ಕೆಲವು ಬಾರಿಗಳು ಕೆಲವು ವ್ಯಕ್ತಿಗಳು ಕಷ್ಟಗಳನ್ನ, ವೇದನೆಗಳನ್ನು To ಸಹಿಸಿಕೊಳ್ತಾರೆ. receive gift of doing wonders. ಅನೇಕ ಅದ್ಭುತ ಕಾರ್ಯಗಳನ್ನ, ಮಹತ್ಕಾರ್ಯಗಳನ್ನು, ಸೂಚಕಗಳನ್ನ ಮಾಡೋದಕ್ಕೋಸ್ಕರ, ಆ ವರದಾನವನ್ನು ಪಡೆದಕ್ಕೋಸ್ಕರವಾಗಿ ಶಿಲುಬೆಯ ಬಳಿಗೆ But there ಬರ್ತಾರೆ. are only few people. ಅದೇ ಕೆಲವೇ ಜನರು They come to the cross ಅವರು ಒಂದು ಶಿಲುಬೆಯ ಬಳಿ ಬರ್ತಾರೆ. to ಯಾಕೆ receive the gift of forgiving their enemies. ಅವರು ತಮ್ಮ ಶತ್ರುಗಳನ್ನ ಕ್ಷಮಿಸುವುದಕ್ಕೋಸ್ಕರ ಶಿಲುಬೆಯ ಬಳಿ Some ಬರ್ತಾರೆ. people come to the cross ಕೆಲವರು ಈ ಒಂದು ಶಿಲುಬೆಯ ಬಳಿಗೆ to ಬರ್ತಾರೆ. endure the gift of having patience. ತಾಳ್ಮೆಯನ್ನ ಮತ್ತು ಸಹಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವರು ಶಿಲುಬೆಗಳ They ಬಳಿ come to the cross for the gift of taming their tongue. ನಮ್ಮ ನಾಲಗೆಯನ್ನು ತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರವಾಗಿ ಶಿಲುಬೆಯ ಬಳಿಗೆ ಬರ್ತಾರೆ. So why do you come to the cross? ನೀವು ಶಿಲುಬೆಯ ಬಳಿಗೆ ಯಾಕೆ ಬಂದಿದ್ದೀರಿ, ಯಾಕೆ ಬರುತ್ತೀರಿ? Today you are trying to adjust with many difficulties in your life. ಇವತ್ತಿನ ದಿವಸ ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳ ಮಧ್ಯದಲ್ಲಿ ನೀವು ಸಹಿಸಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. Maybe you might think like this. ಈ ರೀತಿಯಲ್ಲಿ ಆಲೋಚನೆ ಮಾಡಬಹುದು. If I do these things, ಒಂದು ವೇಳೆ ಈ ಕಾರ್ಯಗಳನ್ನು ಮಾಡೋದಾದ್ರೆ God will anoint me. ದೇವರು ನನ್ನನ್ನು ಅಭಿಷೇಕ ಮಾಡುತ್ತಾರೆ. God will make me a servant of ದೇವರು God. ನನ್ನನ್ನು ಸೇವಕನನ್ನಾಗಿ ಮಾಡುತ್ತಾರೆ. God will bring me to the ದೇವರು stage. ನನ್ನನ್ನು ಸ್ಟೇಜಿಗೆ ತರುತ್ತಾರೆ, ವೇದಿಕೆಗೆ No, ತರುತ್ತಾರೆ. no, that's a different thing. ಅದು ಬೇರೆ ವಿಚಾರವಾಗಿದೆ. So why should you come to the cross? ನೀವು ಶಿಲುಬೆ ಬಳಿಗೆ ಏನಕ್ಕೆ ಬರಬೇಕು? Why should you carry your cross? ನಿಮ್ಮ ಶಿಲುಬೆಯನ್ನು ಯಾಕೆ ನೀವು ಹೊತ್ತು To ನಡಿಬೇಕು? have the heart of Jesus Christ. ಯೇಸು ಕ್ರಿಸ್ತನ ಹೃದಯವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ And Stephen received this heart. ಸ್ಟೆಫನನು ಈ ಒಂದು ಹೃದಯವನ್ನು ಹೊಂದಿದನೆಂದು ನಾವು ನೋಡ್ತಾರೆ. Whatever Jesus spoke on the cross, ಯೇಸು ಕ್ರಿಸ್ತನು ಆತನು ಶಿಲುಬೆಯ ಮೇಲೆ ತೂಗು ಹಾಕಲ್ಪಟ್ಟಾಗ ಏನು and the ಮಾತಾಡಿದರು? words of Stephen when he was stoned to death, ಯಾವಾಗ ಸ್ಟೆಫನನು ಕಲ್ಲಿನಿಂದ ಹೊಡೆಯಲ್ಪಟ್ಟು ಸಾಯುವಂತ ಸಂದರ್ಭದಲ್ಲಿ both words were very similar. ಅವರಿಬ್ಬರು ಕೂಡ ಮಾತುಗಳು ಕೂಡ ಒಂದೇ ರೀತಿಯಲ್ಲಿ ಇದ್ದೆಂದು ನಾವು When ನೋಡ್ತಾರೆ. Jesus was on the cross, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇರುವಾಗ the very first word Jesus spoke, ಯೇಸು ಕ್ರಿಸ್ತನ ಮಾತನಾಡಿದ ಮೊದಲನೇ ಮಾತನ್ನು ನೋಡುವಾಗ, Father, forgive them. ತಂದೆಯೇ ಅವರನ್ನು ಕ್ಷಮಿಸು ಎಂದು They ಹೇಳಿದರು. don't know what they are doing. ಅವರು ಏನು ಮಾಡ್ತಾರಿಗೆ ಗೊತ್ತಿಲ್ಲ ಎಂದು ಹೇಳಿದರು. What were the words of Stephen? ಸ್ಟೆಫನನ ಮಾತುಗಳು ಏನಾಗಿತ್ತು? Let me read it from the Bible. ಸತ್ಯವೇದದಿಂದ ನಿಮಗೋಸ್ಕರ ಓದುತ್ತೇವೆ. Acts chapter 7, ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ verse number 59 and 60. 59 60 ವಚನಗಳು. These were the words of Stephen while he was stoning to death. ಸ್ಟೆಫನನು ಆತನು ಕಲ್ಲು ಹೊಡೆಯಲ್ಪಟ್ಟು ತನ್ನ ಸಾಯುವ ಸಂದರ್ಭದಲ್ಲಿ ಇದ್ದಂತ ಮಾತುಗಳು ಇದಾಗಿದ್ದಾವೆ. While they were stoning him, Stephen appealed, Lord Jesus, receive my spirit. Falling on his knees, he cried out in a loud voice, Lord, do not hold this sin against them. And when he had said this, he fell asleep. ಅವರು ಸ್ಟೆಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವರು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. Hallelujah. Hallelujah. He had the gift of forgiveness. ಆತನಿಗೆ ಕ್ಷಮಿಸುವಂತ ವರದಾನ ಇತ್ತು. Stephen became the fragments of Christ. ಸ್ಟೆಫನನು ಕ್ರಿಸ್ತನ ಒಂದು ಪರಿಮಳವಾಗಿ ಮಾರ್ಪಟ್ಟನು. In a bowl, he became a drink offering. ಪೌಲನು ಆತನು ಕ್ರಿಸ್ತನ ಪಾನ ದ್ರವ್ಯವಾಗಿ ಮಾರ್ಪಟ್ಟನು. Hallelujah. Hallelujah. So this today it is forgiving with fullness of heart. ಇವತ್ತಿನ ದಿವಸ ನಾವು ಕ್ಷಮಿಸುವ ವಿಚಾರ ಯಾವ ರೀತಿ ಕಲಿತು ಎಂದರೆ ಮನಪೂರ್ವಕವಾಗಿ ಪೂರ್ಣ ಹೃದಯದಿಂದ ಕ್ಷಮಿಸುವ Coming to ವಿಚಾರ. the second part of today's message. ಇವತ್ತಿನ ಸಂದೇಶದ ಎರಡನೇ ಭಾಗವನ್ನು ನೋಡುವುದಾದರೆ, Now, how many times to forgive? ನಾವು ಎಷ್ಟು ಬಾರಿ ಕ್ಷಮಿಸಬೇಕು? This is very difficult. ಇದು ಬಹಳ ಕಷ್ಟಕರವಾದ ವಿಚಾರ. Every person they have their own
limit. ಎಲ್ರಿಗೂ ಕೂಡ ಒಂದು ಕ್ಷಮಿಸುವುದರಲ್ಲಿ ಒಂದು ಮಿತಿ ಅಂತ ಒಬ್ಬೊಬ್ಬರದ್ದು So ಇರುತ್ತೆ. when we are angry, ನಾವು ಯಾವಾಗ ಕೋಪಗೊಳ್ಳುತ್ತೇವೋ tell the other person, ನಾವು ಇನ್ನೊಬ್ಬರಿಗೆ ಈ ರೀತಿಯಲ್ಲಿ ಹೇಳ್ತೇವೆ, next time ಇನ್ನೊಂದು ಬಾರಿ I will show my real face. ನನ್ನ ನಿಜವಾದ ಮುಖವನ್ನು ನಿನಗೆ ತೋರಿಸ್ತೇನೆ. You know, we have the limit. ನಮಗೊಂದು ಮಿತಿ ಇದೆ, We have a threshold. ನಮಗೊಂದು ಆ ಒಂದು ಪಾಯಿಂಟ್ ಇದೆ. This time it is okay. ಈ ಸಾರಿ ಪರವಾಗಿಲ್ಲ, But next time, ಮುಂದಿನ ಬಾರಿ you will see my real ನೀ face. ನನ್ನ ನಿಜವಾದ ಮುಖವನ್ನು ನೋಡ್ತೀಯ. You know, this is what we have put a limit. ನಾವೊಂದು ಲಿಮಿಟ್ ಅನ್ನ ಮಿತಿಯನ್ನು ಇಟ್ಟಿದ್ದೇವೆ. So now what is the limit that God has told us? ದೇವರು ನಮಗೆ ಹೇಳಿರುವಂತಹ ಮಿತಿ ಯಾವುದಾಗಿದೆ? Before going to God's limit giving us, ದೇವರ ಮಿತಿಯನ್ನ ನಾವು ಕಂಡುಕೊಳ್ಳೋದಕ್ಕಿಂತ ಮುಂಚೆ what is your limit? ನಮ್ಮ ಮಿತಿ ಯಾವುದಾಗಿದೆ? You know, how many times you can forgive? ಎಷ್ಟು ಸಾರಿ ನೀವು ಒಬ್ಬರನ್ನ ಕ್ಷಮಿಸಬಹುದು? One day, how many times you can forgive your friend? ಒಂದು ದಿವಸ ನಿಮ್ಮ ಸ್ನೇಹಿತರನ್ನ ಒಂದು ದಿವಸದಲ್ಲಿ ಎಷ್ಟು ಬಾರಿ ನೀವು ಕ್ಷಮಿಸಬಹುದು? Let me give you this example. ನಿಮಗೆ ಉದಾಹರಣೆ ನಿಮಗೆ ಕೊಡುತ್ತೇನೆ. Peter had a limit of forgiving 7 times. ಪೇತ್ರನಿಗೆ 7 ಬಾರಿ ಕ್ಷಮಿಸುವಂತ ಒಂದು ಮಿತಿಯನ್ನು ಇಟ್ಟುಕೊಂಡಿದ್ದ. So he thought like this. ಅವನು ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ, 7 times I can forgive you. 7 ಸಾರಿ ವ್ಯಕ್ತಿಯನ್ನು ನಾನು ಕ್ಷಮಿಸ್ತೇನೆ, But each time, 8ನೇ ಬಾರಿ I will give one. ನಾನು ಒಂದು ಸರಿಯಾಗಿ ಅವನಿಗೆ ಕೊಡುತ್ತೇನೆ. No, that was his limit. ಅದು ಆತನ ಒಂದು ಮಿತಿಯಾಗಿದೆ. 7 times I can forgive you. 7 ಬಾರಿ ನಾನು ಕ್ಷಮಿಸ್ತೇನೆ. So he thought 8th time I did not forgive. 8ನೇ ಬಾರಿ ನಾನು ಕ್ಷಮಿಸುವ ಅಗತ್ಯ ಇಲ್ಲ ಅನ್ನೋ ಆತನ ಆಲೋಚನೆ ಮಾಡ್ತಿದ್ದ. If you come to David, ಆತನು ದಾವಿದನ ವಿಚಾರ ನೋಡುವಾಗ you know, he heard about Nabal's nature. ಆಗ ನಾಬಾಲನ ಒಂದು ವಿಚಾರವನ್ನ Oh, ಕೇಳಿಸಿಕೊಡುತ್ತಾರೆ. you are not giving me food. ನನಗೆ ನೀನು ಆಹಾರ ಕೊಡ್ತಾ ಇಲ್ಲ I ಅಂತ cannot ಗೊತ್ತಾಗ forgive this your nature. ನಿನ್ನ ಈ ಸ್ವಭಾವವನ್ನು ನಾನು ಕ್ಷಮಿಸಲು He ಸಾಧ್ಯವಿಲ್ಲ. took the sword to kill him. ಆತನನ್ನ ಸಾಯಿಸಿದ ಮುಸ್ಲಿಂ ಕಟ್ಟಿಯನ್ನು ಆತನ ಎತ್ತಿಕೊಂಡನು. Abigail came and spoke to David. ಯಾವಾಗ ಅಬಿಗೇಲಳು ಆತನ ನಾವಲನ ಹೆಂಡತಿಯಾದ ಅಬಿಗೇಲಳು ಬಂದು ಮಾತನಾಡುತ್ತಾಳೋ, He said, okay, I will forgive him. ಆಯ್ತು ಆತನನ್ನ ನಾನು ಕ್ಷಮಿಸ್ತೇನೆ ಅಂತ One time forgiveness. ಒಂದು ಬಾರಿ ಆತನ Come ಕ್ಷಮಿಸುತ್ತಾನೆ. to Sarah's nature. ಸಾರನ ಒಂದು ಸ್ವಭಾವವನ್ನು ನೋಡುವಾಗ So Hagar, she was being so rude towards Sarah. ಆಗಾರಳು ಆ ದಾಸಿಯಾದ ಆಗಾರಳು ಯಜಮಾನಿಯಾದ ಸಾರಳ ಬಗ್ಗೆ ಬಹಳ ಒಂದು ವ್ಯತಿರಿಕ್ತವಾಗಿ You ನಡೆದುಕೊಂಡಳು. know, Sarah, she couldn't endure this. ಈ ಒಂದು ವಿಚಾರವನ್ನ ಸಾರಳಿಗೆ ಸಹಿಸಿಕೊಳ್ಳೋದಕ್ಕೆ The ಸಾಧ್ಯವಾಗಲಿಲ್ಲ. Bible says, ಅದರ ರೀತಿಯಲ್ಲಿ Sarah began to torture Hagar. ಸಾರಳು ಆ ಆಗಾರಳನ್ನ ಹಿಂಸೆ ಕೊಡೋದಕ್ಕೆ No, she ಪ್ರಾರಂಭಿಸಿದಳು. couldn't forgive. ಹಾಗೆ ಕ್ಷಮಿಸೋದಕ್ಕೆ ಆಕೆ ಆಗ್ತಾ ಇಲ್ಲ. Hagar ran away. ಆಗಾರಳು ಓಡಿ ಹೋದಳೆಂದು ನಾವು An ನೋಡ್ತೇವೆ. angel said to Hagar, ಆಗ ದೇವದೂತರು ಆಗಾರಳಿಗೆ ಈ ರೀತಿಯಲ್ಲಿ ಹೇಳ್ತಾರೆ, submit to your mistress Sarah. ನಿನ್ನ ಯಜಮಾನಿಯಾದ ಸಾರಳಿಗೆ ನೀನು ತಗ್ಗಿ ಬಗ್ಗಿ ನಡೆದುಕೋ. Now go back to your ಈಗ mistress. ಮತ್ತೆ ತಿರುಗಿ ನೀನು ಅಲ್ಲಿ ನೀನು ಸಾರಳ ಬಳಿಗೆ ಹೋಗು. Now Hagar is coming before Sarah. ಈಗ ಆಗಾರಳು ಸಾರಳ ಮುಂದೆ ಬರ್ತಿದ್ದಾಳೆ. Forgive me, madam. ಆ ಯಜಮಾನಿಯ ನನ್ನನ್ನು ಕ್ಷಮಿಸು ಎಂದು And Sarah ಕೇಳಿದಳು. forgave. ಸಾರಳ ಆ ಸಮಯದಲ್ಲಿ ಕ್ಷಮಿಸ್ತಾಳೆ. One time forgiveness. ಕೇವಲ ಒಂದು ಬಾರಿ ಕ್ಷಮಿಸಿದ ಮಾತ್ರ. After 14 years, 14 ವರ್ಷ ಆದ ನಂತರ something will happen in the family. ಅವರ ಕುಟುಂಬದಲ್ಲಿ ಏನೋ ಒಂದು ನಡೆಯಿತು. Sarah decided, ಸಾರಳ ಒಂದು ನಿರ್ಧಾರ no ಮಾಡಿದಳು. more forgiveness. ಇನ್ನು ಮುಂದೆ ನನ್ನ ಕ್ಷಮಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. Sarah told the husband, ಸಾರಳು ಅಬ್ರಾಮನಿಗೆ ಈ ರೀತಿಯಲ್ಲಿ put ಹೇಳುತ್ತಿದ್ದಾಳೆ, this servant and her son outside. ಈ ಆಗಾರಳನ್ನ ದಾಸಿಯಾದ ಆಗಾರಳನ್ನ ಮತ್ತು ಇಸ್ಮೇಲನ್ನ ತೆಗೆದು ಹೊರಗಡೆ ಹಾಕು. One time forgiveness. ಒಂದೇ ಒಂದು ಸಾರಿ ನಾನು ಕ್ಷಮಿಸಲು ಸಾಧ್ಯ, Second time I cannot forgive. ಎರಡನೇ ಬಾರಿ ನನಗೆ ಕ್ಷಮಿಸಲು ಸಾಧ್ಯ ಇಲ್ಲ. That was Sarah's nature. ಅದು ಸಾರಳ ಸ್ವಭಾವವಾಗಿ. But what is God's nature? ಆದರೆ ದೇವರ ಇವತ್ತಿನ ದಿವಸ ನಾವು ಕಂಡುಕೊಳ್ಳಬೇಕು ದೇವರ ಸ್ವಭಾವ ಏನು. What did Jesus say to Peter? ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳಿದಂತ ಮಾತು ಏನಾಗಿದೆ? Not 7 times. 7 ಬಾರಿ ಅಲ್ಲ, 70 times 7. ಓ 70 ಬಾರಿ ನೀನು ಕ್ಷಮಿಸಬೇಕು ಎಂದು ಹೇಳಿದನು. That's the nature of God. ಅದು ಒಂದು ದೇವರ ಸ್ವಭಾವ. That should be our nature. ಅದು ನಮ್ಮ ಸ್ವಭಾವವಾಗಿರಬೇಕು. 70 times 7 we should forgive. 70 ಸಾರಿ ನಾವು ಕ್ಷಮಿಸಬೇಕಾಗಿದೆ. God is talking about completeness of forgiveness. ದೇವರು ಇಲ್ಲಿ ಸಂಪೂರ್ಣತೆಯ ಬಗ್ಗೆ ಮಾತನಾಡುತ್ತಿದ್ದಾನೆ. Not 70%. 70% ಅಲ್ಲ, Not 60%. 60%ವಲ್ಲ. This is what God said to be 100%. ದೇವರು ಹೇಳುತ್ತೆ ನಾವು 100% You ಕ್ಷಮಿಸಬೇಕಾಗಿದೆ. know how many times God has forgiven us? ದೇವರು ನಮ್ಮನ್ನು ಎಷ್ಟು ಬಾರಿ ಕ್ಷಮಿಸಿದ್ದಾರೆ? 70 times 7. 70 ಸಾರಿ. How many times? ಎಷ್ಟು ಬಾರಿ? 7,70 times. 7,70,000 ಸಾರಿ ಆದರೂ ನಮ್ಮನ್ನು Even ಕ್ಷಮಿಸಿದ್ದಾರೆ. today is forgiving. ಇವತ್ತಿನ ದಿವಸವೂ ಕೂಡ ಅದನ್ನು ಕ್ಷಮಿಸುತ್ತಲೇ Even ಇದ್ದಾನೆ. tomorrow he will forgive ಆದರೆ us. ನಾಳೆ ಕೂಡ ಅದನ್ನು ನಮ್ಮನ್ನು ಕ್ಷಮಿಸುತ್ತಲೇ ಇರುತ್ತಾನೆ. That's the God's nature. ಅದು ದೇವರ ಸ್ವಭಾವವಾಗಿದೆ. It comes only from God. ಅದು ದೇವರಿಂದ ಮಾತ್ರ ಬರಬೇಕು. You know, some people, ಕೆಲವು ಜನರು they forgive, ಅವರು ಕ್ಷಮಿಸ್ತಾರೆ, but they don't forget. ಆದರೆ ಅದನ್ನು ಮರ್ತು ಬಿಡೋದಿಲ್ಲ. That is not complete ಅದು forgiveness. ಪರಿಪೂರ್ಣವಾಗಿ
ಸಂಪೂರ್ಣವಾದ ಒಂದು ಕ್ಷಮೆ Are you ಅಲ್ಲ. understanding this? ನೀವು ಅರ್ಥ ಆಗ್ತಾ ಇದೆಯಾ? Some people they forgive. ಕೆಲವರು ಕ್ಷಮಿಸ್ತಾರೆ, They say, I will forgive you. ನಾನು ನಿಮ್ಮನ್ನು ಕ್ಷಮಿಸ್ತೇನೆ ಎಂದು ಹೇಳ್ತಾರೆ. They really want to forgive. ಅವರಿಗೆ ಕ್ಷಮಿಸುವುದಕ್ಕೆ ಮನಸ್ಸಿದೆ, But they don't forget. ಆದ್ರೆ ಅದನ್ನ ಅವರು ಮರೆತು ಬಿಡೋದಿಲ್ಲ. They say, I have forgiven ನಾನು you. ಕ್ಷಮಿಸಿದ್ದೇನೆ ಎಂದು ಹೇಳುತ್ತಾರೆ. But from a deep inside the heart, they still remember those things. ಅವರ ಹೃದಯದ ಎಲ್ಲೋ ಒಳಗಡೆ ಆ ಮತ್ತೆ ನಡೆದಂತ ಘಟನೆ ಮತ್ತೆ ಅವರಿಗೆ ಪುನರಾವರ್ತಿಸುತ್ತದೆ. They have that bitterness. ಅವರಿಗೆ ಆ ಒಂದು ಹೃದಯದಲ್ಲಿ ಒಂದು ಕಡಿ ಇದೆ. They keep on remembering it often. ಯಾವುದು ಕೂಡ ನೆನಪಾದಾಗ ಅದನ್ನು But ನೆನಪಿಸಿಕೊಳ್ತಾರೆ. Jesus is not like this. ಯೇಸು ಕ್ರಿಸ್ತನು ಆ ರೀತಿಯಲ್ಲ. When he says, I have forgiven ಅದನ್ನು you, ನಾನು ಕ್ಷಮಿಸಿದ್ದೇನೆ ಎಂದು ಹೇಳುವಾಗ he has forgiven. ಅದನ್ನು ಸಂಪೂರ್ಣವಾಗಿ ಅದನ್ನು And ಕ್ಷಮಿಸಿರುತ್ತಾನೆ. Jesus says, ಯೇಸು ಕ್ರಿಸ್ತನು ಒಂದು ಮಾತನ್ನು I will ಹೇಳ್ತಾನೆ, never remember it anymore. ನಾನು ಎಂದಿಗೂ ಕೂಡ ನಿಮ್ಮ ಪಾಪವನ್ನ ನೆನಪಿಗೆ ತರೋದಿಲ್ಲ ಎಂದು That's ಹೇಳ್ತಾನೆ. a wonderful nature of God. ಅದು ದೇವರ ಒಂದು ಮಹೋನ್ನತವಾದ ಒಂದು ಸ್ವಭಾವವಾಗಿದೆ. God does two things. ಯೇಸು ಕ್ರಿಸ್ತನು ಎರಡು ವಿಚಾರಗಳನ್ನು ಮಾಡ್ತಾರೆ. He forgives ಅದನ್ನು ಕ್ಷಮಿಸುತ್ತಾನೆ and he forgets. ಮತ್ತು ಮರೆತು ಬಿಡುತ್ತಾನೆ. What is our nature? ನಮ್ಮ ಸ್ವಭಾವ ಏನು? We say we forgive, ನಾವು ಕ್ಷಮಿಸುತ್ತೇನೆ ಎಂದು but ಹೇಳ್ತೇವೆ, we don't forget. ಆದರೆ ನಾವು ಮರೆಯೋದಿಲ್ಲ. That's the nature of God. ಅದು ದೇವರ What's the ಸ್ವಭಾವವಾಗಿದೆ. nature of God? ಇದು ದೇವರ ಸ್ವಭಾವ ಏನು? Jeremiah chapter 31 verse number ಯೆರೆಮೀಯ 34. 31ನೇ ಅಧ್ಯಾಯ 34ನೇ ವಚನ. For I will forgive their wickedness and will remember their sins no more. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. This is another special character of God. ಇದು ದೇವರ ಇನ್ನೊಂದು ವಿಶೇಷವಾದ We ಸ್ವಭಾವವಾಗಿದೆ. cannot remember our sins after forgiveness. ಆದರೆ ಕ್ಷಮಿಸಿದ ನಂತರ ನಮ್ಮ ಪಾಪಗಳನ್ನು ನೆನಪಿಗೆ ತರೋದೇ ಇಲ್ಲ ಎಂದು ಹೇಳ್ತಾರೆ. If you go to God today, ಒಂದು ವೇಳೆ ನೀವು ದೇವರ ಬಳಿಗೆ ನೀವು ಈ ರೀತಿಯಲ್ಲಿ ಹೋಗುದಾದ್ರೆ, God, last year in February I sinned. ಕರ್ತನೇ ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಾನು ಪಾಪ ಮಾಡಿದೆ, I did this, I did that. ನಾನು ಈ ರೀತಿಯಲ್ಲಿ ಮಾಡಿದೆ, ಈ ರೀತಿ ಕಾರ್ಯಗಳನ್ನು ಮಾಡಿದೆ. You know what God will ದೇವರು say? ಏನೇನು ಹೇಳ್ತಾನೆ ಗೊತ್ತಾ? I don't remember it all. ನನಗೆ ಅದು ನೆನಪೇ ಇಲ್ಲಪ್ಪ ಅಂತ ಹೇಳ್ತಾರೆ. That is not a drama. ಅದು ದೇವರು ಮಾಡುವಂತ ನಾಟಕ That ಅಲ್ಲ, is his character. ಅದು ಆತನ ಸ್ವಭಾವವಾಗಿದೆ. Because God says, I forgive and I don't remember it all. ಅದಕ್ಕೋಸ್ಕರವಾಗಿ ದೇವರು ಹೇಳ್ತಿದ್ದಾರೆ, ನಾನು ಕ್ಷಮಿಸುತ್ತೇನೆ ಮತ್ತು ಅದನ್ನು ನೆನಪಿಸಿಕೊಳ್ಳೋದೇ ಇಲ್ಲ. Even if you tell your God, ನೀವು ದೇವರಿಗೆ ಈ ರೀತಿಯಲ್ಲಿ ಹೇಳುವುದಾದ್ರೂ God, ಕೂಡ, yesterday I did this. ದೇವರೇ ನಿನ್ನೆ ದಿವಸ ನಾನು ಈ ಒಂದು ಪಾಪ ಮಾಡಿದೆ, God will say, I don't remember it all. ನನಗೆ ನೆನಪಿಲ್ಲಪ್ಪ ಅಂತ ಅನ್ಕೊಂಡು ದೇವರು ಹೇಳ್ತಾರೆ. When you do this, I don't remember. ನೀನು ಯಾವಾಗ ಮಾಡಿದೆ ನನಗೆ ನೆನಪಿಲ್ಲ ಎಂದು That's ಹೇಳ್ತಾರೆ. the special nature of God. ಅದು ದೇವರ ವಿಶೇಷವಾದ ಸ್ವಭಾವವಾಗಿದೆ. Psalms chapter 103 verse number 12. ಕೀರ್ತನೆ 103ನೇ ಅಧ್ಯಾಯ 12ನೇ ವಚನ. As far as the east is from the west, so far as he removed our transgression from us. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. This is the nature of God. ಇದು ದೇವರ So ಸ್ವಭಾವವಾಗಿದೆ. first thing we learn, ಮೊದಲನೇದಾಗಿ ವಿಚಾರ ನಾವು ಕಲಿತದ್ದು, we should have the words of forgiving. ನಮಗೆ ನಮ್ಮ ಬಾಯಲ್ಲಿ ಕ್ಷಮಿಸುವಂತ ಮಾತುಗಳಿರಬೇಕು. Second step, ಎರಡನೇದಾಗಿ let the forgiveness be filled within our heart. ಯಾವಾಗಲೂ ಕೂಡ ಕ್ಷಮಿಸುವಂತ ವಿಚಾರ ನಮ್ಮ ಮನಪೂರ್ವಕವಾಗಿ ನಮ್ಮ ಹೃದಯದ ಅಂತರಾಳದಿಂದ ಬರಬೇಕು. So number 3, ಮೂರನೇದಾಗಿ let that forgiveness be fullness of heart. ಆ ಕ್ಷಮೆ ಅನ್ನೋದು ಮನಪೂರ್ವಕವಾಗಿ ಹೃದಯದ ಅಂತರಾಳದಿಂದ ಬರಲಿ. This is the word of the Lord. ಇದು ದೇವರ God ವಾಕ್ಯವಾಗಿದೆ. does everyone according to this word. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. John chapter 20 verse number 23. ಯೋಹಾನನ ಸುವಾರ್ತೆ 20ನೇ 23ನೇ ವಚನ. Jeremiah chapter 31 verse number 30. ಯೆರೆಮೀಯ 31ನೇ ಅಧ್ಯಾಯ 34ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಿದಾಗ ಸನ್ನಿಧಾನದಲ್ಲಿ ಸಹೋದರರೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಬಿಡುಗಡೆ ನಾಯಕನಾಗಿದ್ದೆ ಸ್ವಾಮಿ. ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ನಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೇ, ನಿನ್ನ ಕ್ಷಮೆಯ ಪರಿಪೂರ್ಣತೆಯ ಬಗ್ಗೆ ನಮಗೆ ವಿವರಿಸಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೇ. ಕರ್ತನೇ ರಾಜ, ನಾವು ಪರಿಪೂರ್ಣವಾಗಿ ಕ್ಷಮಿಸುವ ಹಾಗೆ ಕರ್ತನೆ ನಡೆದಂತ ಘಟನೆಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡು ಕರ್ತನೆ ಇನ್ನೊಬ್ಬರನ್ನ ದ್ವೇಷಿಸದ ಹಾಗೆ, ಇನ್ನೊಬ್ಬರ ಬಗ್ಗೆ ಕೈಭಾವನೆಯನ್ನು ಇಟ್ಟುಕೊಳ್ಳದ ಹಾಗೆ ಇವತ್ತಿನ ದಿವಸ ನಮ್ಮ ಕರ್ತನೆ ಹೃದಯದಲ್ಲಿರುವ ಭಾರವನ್ನ ಕೈಭಾವನೆಯನ್ನು ತೆಗೆದು ಹಾಕುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ, ಈ ಸಮಯದಲ್ಲಿ ಕರ್ತನೆ ನಾವು ಪೂರ್ಣ ಹೃದಯದಿಂದ ಕರ್ತನೆ ರಾಜ, ಹೃದಯದ ಅಂತರಾಳದಿಂದ ಯಾರನ್ನ ಕ್ಷಮಿಸಬೇಕೆಂದು ನೀನು ನಿರೀಕ್ಷಿಸ್ತಾ ಇದೆಯೋ ಇವತ್ತಿನ ದಿವಸ ನಾವು ಅವರನ್ನ ಕ್ಷಮಿಸ್ತಾ ಇದ್ದೇವೆ ಕರ್ತನೆ. ಸಂಪೂರ್ಣವಾಗಿ ಅವರನ್ನ ಬಿಟ್ಟುಕೊಡ್ತಾ ಇದ್ದೇವೆ ಕರ್ತನೆ ರಾಜ. ಅವರ ಕರ್ತನೆ ರಾಜ ಕ್ಷಮಾಪಣೆ ಹೊಂದುವ ಹಾಗೆ ಕರ್ತನೆ ನೀನು ತಾರೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ, ಎಲ್ಲ ಕೈಭಾವನೆಯನ್ನು ತೆಗೆದು ಹಾಕು, ಎಲ್ಲ ಭಾರವನ್ನು ತೆಗೆದು ಹಾಕು. ಇವತ್ತು ನಾವು ನಿರಾಳರಾಗುವ ರೀತಿ ಕಾರ್ಯ ಮಾಡು ಸ್ವಾಮಿ. ಕರ್ತನೆ ರಾಜ, ಆ ಕ್ಷಮೆ ನೀಡದಿರುವುದು ನಮ್ಮ ಜೀವಿತದಲ್ಲಿ
ಕರ್ತನೆ ಅನೇಕ ಆಶೀರ್ವಾದಗಳಿಗೆ ನಮಗೆ ಅಡ್ಡಿಯಾಗ್ತಾ ಇದೆ ಯೇಸಪ್ಪ. ಆದ್ರೆ ಆ ಅಡ್ಡಿಗಳನ್ನು ತೆಗೆದುಹಾಕುವ ಯೇಸುವಿನ ನಾಮದಲ್ಲಿ ಕರ್ತನೆ ನಾವು ಕ್ಷಮಿಸದಂತೆ, ಮನಪೂರ್ವಕವಾಗಿ ಕ್ಷಮಿಸದಂತೆ, ಆ ವಿಚಾರಗಳನ್ನ ಮರೆಯದಂತೆ ಮಾಡಿರುವಂತಹ ಎಲ್ಲಾ ಸೈತಾನನ ಕಾರ್ಯಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕಿ ಬಿಡುಗಡೆ ಉಂಟು ಮಾಡಿದ ಕಾರಣ ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥನೆ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.